ಆಸ್ತಮಾ ಅನ್ನೋದು ಒಂದು ಅಲರ್ಜಿ ಡಿಸೀಸ್, ಅಲರ್ಜಿಗಳಿಂದ ಬರುವಂತ ಕಾಯಿಲೆ ಅಂತ ಹೇಳ್ತೀವಿ. ಸೊ ಏನ್ ಕಾಮನ್ ಅಲರ್ಜಿ ಅಂದ್ರೆ ಏನಕ್ಕೆ ಅಲರ್ಜಿ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ಏನಕ್ಕೆ ಅಲರ್ಜಿ ಆಗುತ್ತೆ ನನಗೇನು ಗೊತ್ತಿಲ್ಲ, ಮಾರ್ನಿಂಗ್ ಟೈಮಲ್ಲಿ ಈ ತರ ಆಗುತ್ತೆ, ಸ್ವಲ್ಪ ಧೂಳಿಗೋದಾಗ ಈ ತರ ಆಗುತ್ತೆ ಅಂತ. ದೇರ್ ಆರ್ ಟೂ ಥಿಂಗ್ಸ್, ಒಂದು ಅಲರ್ಜಿ, ಅಲರ್ಜನ್ಸ್ ಇಂದ ಅಲರ್ಜಿ ಆಗೋದು, ಇನ್ನೊಂದು ಟ್ರಿಗರ್ ಆಗೋದು. ಕೆಲವು ಸಿಚುವೇಶನ್ಸ್ ಅಲ್ಲಿ ಆಸ್ತಮಾ ಜಾಸ್ತಿ ಆಗೋದಕ್ಕೆ ಟ್ರಿಗರ್ಸ್ ಅಂತ ಹೇಳ್ತೀವಿ. ಸೊ ಅಲರ್ಜಿ, ಏನಕ್ಕೆ ಅಲರ್ಜಿ ಆಗುತ್ತೆ, ಹೆಂಗ್ ಶುರು ಆಗುತ್ತೆ ಅಲರ್ಜಿ ಅನ್ನೋದು. ಸೊ ನಾವು ಕೆಲವು ಪದಾರ್ಥಗಳಿಗೆ, ಕೆಲವು ಪ್ರೋಟೀನ್ ಪದಾರ್ಥಗಳಿಗೆ ಎಕ್ಸ್ಪೋಸ್ ಆದಾಗ ನಮಗೆ ಅಲರ್ಜಿ ಬರುತ್ತೆ. ಮತ್ತೆ ಕೆಲವು ಜನಗಳಿಗೆ ಆ ಪರ್ಟಿಕ್ಯುಲರ್ ಪ್ರೋಟೀನ್ಸ್ಗೆ ರೀ ಎಕ್ಸ್ಪೋಜರ್ ಆದಾಗ ಅದು ಅಲರ್ಜಿಕ್ ರಿಯಾಕ್ಷನ್ ಆಗಿ ಅವ್ರಿಗೆ ಆಸ್ತಮಾ ಸಿಂಪ್ಟಮ್ಸ್ ಬರುತ್ತೆ. ಯಾರಿಗೆ ಬರುತ್ತೆ? ಕೆಲವರು ಜೆನೆಟಿಕಲಿ ಪ್ರಿಡಿಸ್ಪೋಸ್ ಇರ್ತಾರೆ, ಅವ್ರ ಬಾಡಿನೇ ಅಲರ್ಜಿಗೆ ಸೆನ್ಸಿಟಿವ್ ಇರುತ್ತೆ. ಹಂಗಾಗಿ ಅಂತವ್ರು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಗೆ ಎಕ್ಸ್ಪೋಜರ್ ಆದಾಗ ಅಲರ್ಜಿ ಬರುತ್ತೆ. ಸೊ ಏನ್ ಕಾಮನ್ ಅಲರ್ಜನ್ಸ್ ಯಾವುದು, ಯಾವ್ದ್ರಿಂದ ಕಾಮನ್ ಅಲರ್ಜಿ ಶುರು ಆಗುತ್ತೆ ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಅಂತಂದ್ರೆ, ಕಾಮನ್ ಆಗಿ ನಾವು ನೋಡೋದು ಡಸ್ಟ್ ಮೈಟ್ ಅಲರ್ಜಿ ಅಂತ. ಡಸ್ಟ್ ಮೈಟ್ಸ್ ಅಂದ್ರೆ ಮನೆಯಲ್ಲಿರುವಂತ ಕೆಲವು ಹುಳಗಳು, ಡಸ್ಟ್ ಅಲ್ಲಿರುವಂತ ಹುಳಗಳು. ಸೊ ಒಂಥರ ತಿಗಣೆ ಜಾತಿ ಸೇರಿರ್ತವೆ. ಇವು ತುಂಬಾ ಸ್ಮಾಲ್ ಇರುತ್ತೆ, ಮತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಮೈಕ್ರೋಸ್ಕೋಪಿಕ್ ಇರ್ತವೆ, ನೋಡ್ಲಿಕ್ಕೆ ಕಣ್ಣಿಗೆ ಕಾಣಿಸಲ್ಲ. ಎಸ್ಪೆಷಲಿ ಈ ಸ್ವಲ್ಪ ಕೋಲ್ಡ್ ವೆದರ್ ಇರುವಂತ, ಕೋಲ್ಡ್ ಎನ್ವಿರಾನ್ಮೆಂಟ್ ಇರುವಂತ ಜಾಗಗಳಲ್ಲಿ ಅವು ಸ್ಟೋರ್ ಆಗಿರ್ತವೆ. ಲೈಕ್ ಬೆಡ್, ಪಿಲ್ಲೋಸು, ಮತ್ತೆ ಕೆಲವು ವುಲನ್ ಟಾಯ್ಸ್ ಎಲ್ಲ ಇರ್ತಾವಲ್ಲ, ಟೆಡ್ಡಿ ಹತ್ರಲ್ಲ, ಅಂತ ಕಡೆ ಅವು ಬೆಳೆದಿರ್ತವೆ. ಮತ್ತು ಅದ್ರ ಸ್ಕಿನ್ನು, ಹೇರು ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಸೊ ಅದಕ್ಕೆ ಎಕ್ಸ್ಪೋಜರ್ ಆಗೋದ್ರಿಂದನೇ ಅಲರ್ಜಿ ಆಗ್ತಿರೋದು. ಇಡೀ ವರ್ಲ್ಡ್ ಅಲ್ಲಿ ಮೋಸ್ಟ್ ಕಾಮನ್ ಅಲರ್ಜಿ ಇರೋದು ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ. ಹೌಸ್ ಡಸ್ಟ್ ಮೈಟ್ಗೆ ಅಲರ್ಜಿ ಇರುತ್ತೆ.